ಹಾವು ತೇಳು ಭಾಳ ಅಂಜಿರ್ಲತ್ತಿದ್ದೇವೆ ಮಕ್ಕಳು ಎಲ್ಲರೇ ಅಂಜಿರ್ಲತ್ತೀವಿ ರಾತ್ರಿ ಕತ್ಲ ಬರ್ಲಕ್ಕೆ ಅಂಜಿಕೆ ಹೊಂಟಾವ ನಮಗೆ. ನಾವೆಲ್ಲ ಅಧಿಕಾರಿ ಹತ್ರನೂ ಹೋದೇವಿ, ಜಿಲ್ಲಾಧಿಕಾರಿ ಹತ್ರನೂ ಹೋಗಿದ್ದೀವಿ, ಮುನ್ಸಿಪಾಲ್ಟಿ ಕಮಿಷನರ್ ಹತ್ರ ಹೋಗಿದ್ದೀವಿ, ಮಿನಿಸ್ಟ್ರ್ ಹತ್ರನೂ ಹೋಗಿದ್ದೀವಿ, ರಹೀಮ್ ಖಾನ್ ಹತ್ರನೂ ಹೋಗಿದ್ದೀವಿ. ಬಟ್ ಯಾರೂ ನಮಗೆ ಕೇರ್ ಮಾಡ್ತಾ ಇಲ್ಲ. ನಮ್ಮ ಹತ್ತಿರ ಇಲ್ಲಿ ನಮ್ಮ ಕಾಲನಿಯಲ್ಲಿ ಒಂದು 500 ಮನೆಗಳಿವೆ. ಆದರೆ ಇಲ್ಲಿ ಎಲ್ಲ ರೋಡಿನ ವ್ಯವಸ್ಥೆ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಹೋದೆವು, ಅಲ್ಲಿ ಎಲ್ಲ ನಾವು ಅರ್ಜಿ ಕೊಟ್ಟಿವಿ. ಮಾನ್ಯ CMC ಕಮಿಷನರ್ ಸಾಹೇಬ್ರ ಹತ್ರ ಹೋದೆವು, ಅಲ್ಲಿ ಅರ್ಜಿ ಕೊಟ್ಟಿವಿ. ನಮ್ಮ ಅರ್ಜಿಗೆ ಏನು ಬೆಲೆ ಇಲ್ಲದಪ್ಪನೆ ಮಾಡ್ತಾರೆ ಇವರು. ಮಕ್ಕಳು ವಾಹನ ಅಂತೂ ಇದು ಒಳಗಡೆ ಬರ್ಲಾಕಿಲ್ಲ. ಒಂದು ಆಟೋ ಯಾರು ನಮ್ಮ ನೆಂಟರಿಸ್ಟ್ರು ಬಂದ್ರೂ ಅದು ಆಟೋಗಳು ಅಲ್ಲಿ ರೋಡಿಗೆ ಬಿಡ್ತಾರೆ, ಎಲ್ಲಿ ಕಮಾನ್ ಹತ್ರ. ನಮ್ಮ CMC ಕಮಿಷನರ್ ಸಾಹೇಬ್ರಿಗೆ ಬಂದಿರಿ, ಇಲ್ಲಿಗೆ ಬಂದು 2-3 ಕಾರ್ ತೊಗೊಂಡ್ಬರ್ತಾರೆ, ನೋಡ್ತಾರೆ, ಎಲ್ಲ ಸರ್ವೆ ಮಾಡಿದಪ್ಪನೆ ಮಾಡ್ತಾರೆ. ಆಯ್ತು ಮಳೆಗಾಲ ಬರೋಟಿಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಅದು ಗಾಡಿನೇ ಮುಂದಕ್ಕೆ ಹೋಗಿಲ್ಲ. 10 ಮಂದಿ ಹಾಕಿ ನೋಕಿ ಮುಂದಕ್ಕೆ ತೆಗೆದೇವು ಗಾಡಿ. ಆ ಗಾಡಿ ಆತನ ಹೋಗಿಲ್ಲ. ಸತ್ಯಣ ಸಮಿತಿ ಹೋಲಕ್ಕೆ ತಯಾರಿಲ್ಲ. ಇಲ್ಲಿ ನಾವು ಸಾಯಿನಗರ್, ನಮ್ದು ಇಲ್ಲಿ ರೋಡ್ ಫೆಸಿಲಿಟಿ ಇಲ್ಲ, ಏನಿಲ್ಲ. ಆಟೋದವ್ರು ಭೀ ಬರ್ಲ ಹೊಂಟ್ರೆ ನಾವು ನಡ್ಕೊತಾ ಹೊಂಟಿದ್ದೇವೆ. ಮಳೆದಾಗ ತೆಗ್ಗು ಹೊಡ್ಡು ಆಗ್ಯಾವ. ಈಗ ತನ 10 ಸಲ DC ಆಫೀಸ್ಗೆ ಹೋಗಿದ್ದೇವೆ, ಎಲ್ಲ ಇದಕ್ಕೆ ಹೋಗಿದ್ದೆವು. ಯಾರು ಭೀ ಬಂದಿಲ್ಲ ಈಗ ತನ. ನಾವು ನವಬಾದಿಂದ ಬರ್ ಹೊಂಟವ್ರಿ. ಆಟೋಗಳು ಬರ್ಲ ಹೋಗ್ಯಾವ. ಸಂಪಾವತಿ ಸಾಯಿನಗರ ಕಾಲೋನಿ ಇಲ್ಲರ ಗೊಜ್ಜು ನಾಲಿ ಒಟ್ಟು ಲೈಟ್ ಇಲ್ಲ. 25 ವರ್ಷ ಆಯ್ತು ನಾವು ಬಂದು, ಒಟ್ಟು ನಾಲಿ ಭೀ ಇಲ್ಲ, ಲೈಟ್ ಇಲ್ಲ. ಮತ್ತು ಇಂಥ ಗೊಜ್ಜಿನ ಈಗ ನಮ್ಮ ಗಂಡದೇವ್ರು ಮಕ್ಕಳು ಸಾಲಿಗೆ ಹೋಗಿ ಹೊಂಟಾರ. ಒಟ್ಟು ಬಿದ್ದುಕೋತ ಎದ್ಕೋತ ಅಲ್ಲಾರ ಗಾರಿ ಅದ. ಅಂಥ ಗಾರಿಯ ಸಮೇತ ಬೀಳತ್ತಾರ ಹೇಳತ್ತಾರ. ಈಗ ಒಟ್ಟು ಇಲ್ಲಿ ಏನೂ ಇಲ್ಲ ನೋಡ್ರಿ. ಒಟ್ಟು ಮಾಡಿರಿ, ನಮಗೆ ನಾಲಿ ಮಾಡಿರಿ, ಲೈಟ್ ಮಾಡಿರಿ, ಮತ್ತು ರೋಡ್ ಮಾಡಿಕೊಡ್ರಿ. ಮತ್ತು DC ಆಫೀಸ್ಗೆ ಭೀ ಹೋಗಿದ್ದೆವು. 2 ಸಲ ಹೋಗಿದ್ದೇವೆ ನೋಡ್ರಿ. 2 ಸಲ ಹೋದ್ರಿ ಮಾಡ್ತಾ ಇಲ್ಲತ್ತಾರ, ಒಟ್ಟು ಮಾಡಿಲ್ಲ. ಹೋಗೋದು ಬರೋದು ಮಾಡ್ತಿದ್ದೇವೆ ನೋಡ್ರಿ. ಮಾಡಿಲ್ಲ ನೋಡ್ರಿ. ನಮಗೆ ಮಾಡಿಕೊಡ್ರಿ. ಒಟ್ಟು ಯಾರು ಬಂದಿಲ್ಲ, ಮಾಡಿಕೊಡ್ತಾ ಅಂತಾರ, ಹೋಯ್ತಾರ. ಸಮಸ್ಯೆ ಅಲ್ಲತ್ತ ನೋಡ್ರಿ. ಮಳೆ ಬಿದ್ದರು ಭೀ ಒಟ್ಟು ಬರ್ಲಾಕ ಹೋಲಾಕ ಹೆಣ್ಮಕ್ಳಿಗೆ ತ್ರಾಸ ಅದ, ಗಣಸರಿಗೆ ತ್ರಾಸ ಅದ. ಮಕ್ಕಳರ ಬಂದ್ರೆ ಹೋದ್ರೆ ಮಳೆ ಬಿತ್ತು ಅಂದ್ರೆ ಮಕ್ಳಿಗೆ ಬರ್ಲಾಕ ಹೋಲಾವ ಇಲ್ಲ. ಭಾಳ ತ್ರಾಸ ಅಲ್ಲತ್ತ ನೋಡ್ರಿ. ಜರಿಗೆ ಬಿದ್ದರೆ ದಿಕ್ಕತ್ತಲ್ದಿಲ್ಲ ನಮಗೆ. ಕತ್ತಲ ಎಲ್ಲ ಓಡಾಡ್ತಾವ, ಭಾಳ ಓಡಾಡ್ತಾವ ನೋಡ್ರಿ. ಇಲ್ಲಿ ಹುಳ ಹೊತ್ತು ಭೀ ಅಂಜಲಾಕ ಹೆಣ್ಮಕ್ಳು ಓಡಾಡಕ್ ಭೀ ಅಂಜಿಕೆ. ಗಲೀಜ್ ಅದ ರೀ, ಹುಲ್ಲದ ಗಲೀಜು. ಮಕ್ಕಳು ಹಾವು ಸಮೇತ ಓಡಾಡ್ತಾವ್ರಿ. ಇಲ್ಲಿ ಹಾವು ತೇಳು ಭಾಳ ಅಂಜಿರ್ಲತ್ತಿದ್ದೇವೆ ಮಕ್ಕಳು ಎಲ್ಲರೇ ಅಂಜಿರ್ಲತ್ತೀವಿ. ರಾತ್ರಿ ಕತ್ಲ ಬರ್ಲಕ್ಕೆ ಅಂಜಿಕೆ ಹೊಂಟಾವ ನಮಗೆ. ಇಲ್ಲಿ ನಮಗೆ ರೋಡ್ ಬೇಕು, ರೋಡ್ ಇಲ್ಲ. ಆಯ್ತು ಗಂಡಸು ಮಕ್ಕಳು ಬರ್ಲತ್ತಾರ, ಹಾದಿ ಇಲ್ಲ. ರಾತ್ರಿ ಬಂದ್ರಲ್ಲ ಯಾರು ಭೀ ಇದು ಮಾಡಲ್ಲ ಹೋಗ್ಯಾರ. ಆಯ್ತು ಲೈಟ್ ಇಲ್ಲ ನಮ್ಮ ಏರಿಯಾಕ್ರೆ, ಒಟ್ಟು ಲೈಟೇ ಇಲ್ಲ ನೋಡ್ರಿ. ಎಂಥ ಹಳ್ಳಿ ಮೇಲೆ ಆಗ್ಲತ್ತಕ್ರೆ ಅಂದ್ರೆ ನಮ್ಮ ಏರಿಯಾಕ್ರೆ ಏನೂ ಇಲ್ಲ. ನಾಲಿಗಳು ಬೇಕು ನಮಗೆ. ಮತ್ತು 25 ವರ್ಷ ಆಯ್ತು ನೋಡ್ರಿ. ಇದು ಒಟ್ಟು ಏರಿಯಾ ಅಂದ್ರೆ ಭಾಳ ಕಸಿಲೆ ಮನೆ ಆಗ್ಯಾವ ಬಕ್ಕಳು ಚಂದ. ಕರೆ ಅಂದ್ರೆ ಏನು ತಕ್ಲೀಫ್ ಅಂದ್ರೆ ಭಾಳ ಅದ. ಸಮಸ್ಯೆ ಅಂದ್ರೆ ಒಂದು ರೋಡ್ ಬೇಕ್ರಿ, ಲೈಟ್ ಇಲ್ಲ. ಆಯ್ತು ನಾಲಿಗಳು ಇಲ್ರಿ. ನಮ್ಮ ಮಕ್ಕಳು ಗಡ್ದೇರೆಲ್ಲ ಬಿದ್ದು ಹೊಂಟಾರ. ಮನೆಗೆ ಬರತನ ಜೀವ ಇರಲ್ಲ ನೋಡ್ರಿ ನಮಗೆ. ನಾವು ಸಾಯಿನಗರ ಅದ ರೀ. ಸಾಯಿನಗರ್ ನವಬಾದ್ ಅದ ನೋಡ್ರಿ. ನಮ್ಮದು ಗುರಮ್ಮ ಅದ ರೀ. ನಾನು ಸುಭಾಷ್ ಜಯಂತಿ ಅಂತೇಳಿ, ನಾನು ಸಾಯಿನಗರ ಬಡಾವಣೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಕಾಲೋನಿಯಲ್ಲಿ ಹುಟ್ಟಿ ಇವತ್ತಿಗೆ 25 ವರ್ಷ ಆಯಿತು. ಇಲ್ಲಿ ಒಂದು 500 ಮನೆಗಳಿದೆ. ಒಂದು ರೋಡಿಂದು ಫೆಸಿಲಿಟಿ ಇಲ್ಲ, ಒಂದು ನಾಲೆ ಡ್ರೈನೇಜ್ ಫೆಸಿಲಿಟಿ ಇಲ್ಲ, ಲೈಟ್ ಇಲ್ಲ ಚೆನ್ನಾಗಿ. ಯಾವುದೇ ಸ್ಕೂಲ್ ಬಸ್ಸು ಒಳಗೆ ಬರ್ತಾಯಿಲ್ಲ. ಮಳೆಗಾಲದಲ್ಲಿ ಯಾರು ಏಜ್ ಆದವ್ರಿಗೆ ನಡ್ಲಿಕ್ಕೂ ಬರ್ತಾಯಿಲ್ಲ. ಆ ಥರ ಆಗ್ತಾಯಿದೆ ಇಲ್ಲಿ. ನಾವೆಲ್ಲ ಅಧಿಕಾರಿ ಹತ್ರನೂ ಹೋದೇವಿ, ಜಿಲ್ಲಾಧಿಕಾರಿ ಹತ್ರನೂ ಹೋಗಿದ್ದೀವಿ, ಮುನ್ಸಿಪಾಲ್ಟಿ ಕಮಿಷನರ್ ಹತ್ರ ಹೋಗಿದ್ದೀವಿ, ಮಿನಿಸ್ಟ್ರ್ ಹತ್ರನೂ ಹೋಗಿದ್ದೀವಿ, ರಹೀಮ್ ಖಾನ್ ಹತ್ರನೂ ಹೋಗಿದ್ದೀವಿ. ಬಟ್ ಯಾರೂ ನಮಗೆ ಕೇರೆ ಮಾಡ್ತಾಯಿಲ್ಲ. ಮಾಡ್ತೀನಿ ಅಂತ 25 ವರ್ಷದಿಂದ ಇದೆ ಕೊಡ್ತಾ ಬರ್ತಾಯಿದ್ದಾರೆ. ಅವರು ಆಶ್ವಾಸನೆ ಕೊಡೋದು ಒಂದೇ ಉಳಿದುಕೊಂಡು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಬಟ್ ಯಾರೂ ಬಂದು ಇಲ್ಲಿ ತನಕ ಇಲ್ಲಿ ಕಾಲೋನಿದಲ್ಲಿ ಬಂದು ನೋಡ್ತಾ ಇಲ್ಲ. ನಮ್ಮದು ಕೌನ್ಸ್ಲರ್ ಅಂತೂ ಯಾರೂ ಇಲ್ಲಿ ಈ ಕಡೆ ಬರೋಕ್ಕೆ ತಯಾರಿಲ್ಲ. ಹಾಂ, ಕಮಿಷನರ್ನು ಬಂದು ಒಂದು ಸಲ ವಿಸಿಟ್ ಕೊಟ್ಟು ಹೋದರು. ಬಟ್ ಇಲ್ಲಿ ಮಟ್ಟ ಅವ್ರು ಇನ್ನೂ ಅದಕ್ಕೆ ಏನು ಕೆಲಸಕ್ಕೆ ಇದನ್ನೇ ಕೊಡ್ತಾಯಿಲ್ಲ ನಮಗೆ. ಅದು ನಮಗೆ ಏನದ ಬೇಗ ಇದು ಮಾಡ್ಕೊಂಡು ಕೊಡ್ಬೇಕಂಥೇಳಿ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನನ್ನ ಹೆಸರು ಕುಶಲರಾವ್ ಬಿರಾದರ, ಸಾಯಿನಗರ್ ನವಬಾದ್. ಏನು ಹೇಳ್ಬೇಕಂದ್ರೆ ನಮ್ಮ ಹತ್ತಿರ ಇಲ್ಲಿ ನಮ್ಮ ಕಾಲನಿಯಲ್ಲಿ ಒಂದು 500 ಮನೆಗಳಿವೆ. ಆದರೆ ಇಲ್ಲಿ ಎಲ್ಲ ರೋಡಿನ ವ್ಯವಸ್ಥೆ ಇಲ್ಲ. ಮಳೆ ಬಂತಂದ್ರೂ ನಮ್ಮ ಕಷ್ಟ ಕೇಳೋರು ಯಾರು ಇಲ್ಗಳು. ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಹೋದೆವು, ಅಲ್ಲಿ ಎಲ್ಲ ನಾವು ಅರ್ಜಿ ಕೊಟ್ಟಿವಿ. ಮಾನ್ಯ CMC ಕಮಿಷನರ್ ಸಾಹೇಬ್ರ ಹತ್ರ ಹೋದೆವು, ಅಲ್ಲಿ ಅರ್ಜಿ ಕೊಟ್ಟಿವಿ. ನಮ್ಮ ಅರ್ಜಿಗೆ ಏನು ಬೆಲೆ ಇಲ್ಲದಪ್ಪನೆ ಮಾಡ್ತಾರೆ ಇವರು. ಈ ಥರ ಇವರು ಮಾಡಬಾರ್ದು. ನಾವೆಲ್ಲ ಇಲ್ಲೆಲ್ಲ ಟ್ಯಾಕ್ಸ್ ಕಟ್ಟ ಬಂದಿದ್ದಾರೆ ಎಲ್ಲ ಕಡೆಯಿಂದ. ಮಕ್ಕಳು ವಾಹನ ಅಂತೂ ಇದು ಒಳಗಡೆ ಬರ್ಲಾಕಿಲ್ಲ. ಒಂದು ಆಟೋ ಯಾರು ನಮ್ಮ ನೆಂಟರಿಸ್ಟ್ರು ಬಂದ್ರೂ ಅದು ಆಟೋಗಳು ಅಲ್ಲಿ ರೋಡಿಗೆ ಬಿಡ್ತಾರೆ, ಎಲ್ಲಿ ಕಮಾನ್ ಹತ್ರ.
ಈ ಕಡೆ ಬರ್ಲಾ ಸಮತೆಗೆ ಯಾರಿಲ್ಲ, ನಡ್ಕೊತ ಬರ್ಬೇಕಂದ್ರೆ ಭಾರಿ ಕೆಸರದ. ಟೂ ವೀಲರ್ ಗಾಡಿ ಹೋಗಿ ಹಸುರು ಜನರೆಲ್ಲ ಮತ್ತು ಗಾಡಿಗೂ ಸ್ಲಿಪ್ಪಾಗಿ ಪೂರ ಬಿದ್ದು ಮಟ್ಟಿ ಮೈಯೆಲ್ಲ ಗೊಜ್ಜಾಗಲತ್ತದ. ಹೀಗಾಗಿ ನಮ್ಗಳಿಗೆ ಏನು ನಮ್ಮ ಸಂಬಂಧಪಟ್ಟವರನ್ನ ಈ ಕಡೆ ಗಮನ ಹರಿಸಿ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕಂದು ಮಾನ್ಯರಿದ್ದೀವಿ. ಏನಂತ ಎಲ್ಲ ಮಕ್ಕಳು ಕೈ ಹಿಡ್ಕೊಂಡು ಬ್ಯಾಗ್ ತುಂಬ ತೊಗೊಂಡು ತಾಯಿದಾರೆಲ್ಲ ಅಲ್ಲಿ ರೋಡ್ ತನಕ ಹೋಗ್ಬೇಕು, ಕಮಾನ್ ತನಕ ಅಲ್ಲಿ ತನಕ ನಮಗೆ ಹೋಗ್ಲಕ್ಕಂತ ಏನಿಲ್ಲ. ಹೀಗಾಗಿ ಈ ಸಲ ಎಲ್ಲ ಅರ್ಜಿ ಕೊಟ್ಟರು ಎಲ್ಲ ಮಾಡತ್ತಾರೆ. ನಾವು ಮುಂದಿನ ಹೋರಾಟ ನಾವನ್ನೇನು ಕೈಗೊಳ್ಬೇಕಾಗ್ತದೆ ಅಲ್ಲಿ ತನಕ. ಮತ್ತು ಇವ್ರೇನು ನಮ್ಮದೇನು ಮತ್ತು ಕೇಳಪಿಲಿ ಇಲ್ಲ. ಇವರು ಮಾನ್ಯ ಈಗ ಒಂದು 2 ತಿಂಗಳ ಕೆಳಗೆ ನಮ್ಮ CMC ಕಮಿಷನರ್ ಸಾಹೇಬ್ರಿಗೆ ಬಂದಿರಿ, ಇಲ್ಲಿಗೆ ಬಂದು 2-3 ಕಾರ್ ತೊಗೊಂಡ್ಬರ್ತಾರೆ, ನೋಡ್ತಾರೆ, ಎಲ್ಲ ಸರ್ವೆ ಮಾಡ್ತಾರೆ. ಆಯ್ತು ಮಳೆಗಾಲ ಬರೋಟಿಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಾರೆ. ಆಯ್ತು ಮುದೋಯ್ತದಿಲ್ಲ, ಅದು ಅಲ್ಲಿಗೆ ಆಶ್ವಾಸ ಎಲ್ಲ ಸುಳ್ಳು ಆಶ್ವಾಸನೆ ಸರ್. ನನ್ನ ಹೆಸರು ನಾಗನಾಥ್ ಅಂತ. ನಾವೇನಾದ್ರು ಸಾಯಿನಗರ ಕಾಲೋನಿಯಿಂದ ಮಾತಾಡ್ತಿದ್ದೀವಿ. ಇಲ್ಲಿ ನೋಡ್ರಿ ಮಳೆಗಾಲ ಬಂತಂದ್ರೆ ಒಟ್ಟು ವಾಹನಗಳು ಬರ್ಲಿಕ್ಕೆ ಅನುಕೂಲ ಇಲ್ಲ. ಸ್ಕೂಲ್ ಹುಡುಗರು ಹೋಗ್ತಾ ಇರ್ತಾರೆ, ಪೂರ ಗೊತ್ತದ ಮಳೆಕಾಲಿಗೆ ಏನದ ಅಂತಂದ್ರೆ ನೀರಾವರಿ ಒಟ್ಟು ಯಾವ ಗಾಡಿಗಳು ಬರ್ತಾಯಿಲ್ಲ. ಹಿಂಗಾಗಿ ನನ್ನ ಅನುಕೂಲ ಅದ. ಎಷ್ಟು 2-3 ಸಲ ಏನದ ಈ ಕಮಿಷನರ್ ಹೋಗಿದ್ದೆವು, ಯಾವ ಥರ ಏನು ಇದು ಮಾಡ್ತಾ ಇಲ್ಲ. ಅದಕ್ಕೆ ಆದಷ್ಟು ಮಟ್ಟಿಗೆ ಏನಾದರೂ ರೋಡು ವ್ಯವಸ್ಥೆ ಮಾಡ್ಬೇಕಂತ 2 ತಿಂಗಳು ಮಾಡ್ತೀನಿ ಅಂತ ಹೇಳಿದ್ರಿ. ಅವ್ರು ಏಪ್ರಿಲ್ದಾಗ ಬಂದಿರ್ರಿ, 2 ತಿಂಗಳ ನಿಮ್ಗೆ ರೋಡ್ ಮಳೆಗಾಲ ತನಕ ರೋಡ್ ಮಾಡ್ತೀನಿ ಅಂತ ಹೇಳ್ರಿ. ಇನ್ನೂ ತನಕ ಏನು ಮಾಡೇ ಇಲ್ಲ. ಈಗ ಸ್ಕೂಲ್ ವ್ಯಾನ್ಗಳು ಏನದ ಬರ್ಲಾಕೆ ಇಲ್ಲ, ಮಳೆಗಾಲದಿಂದ ಒಟ್ಟೆ ಬರಲ್ಲ ರೀ, ಪೂರ ರೋಡಿಗೆ ಹೋಗ್ಬೇಕಾಯ್ತದೆ. ಸ್ಕೂಲ್ ವ್ಯಾನ್ಗಳು ಬರ್ತಾಯಿಲ್ಲ. ಹಿಂಗೆ ಹುಡುಗರಿಗೆ ಏನದ ಭಾಳ ತ್ರಾಸ ಆಗ್ಲತ್ತದ ರೀ. ಹಿಂಗಾಗಿ ಆದಷ್ಟು ಮಟ್ಟಿಗೆ ಏನದ ರೋಡ್ ಮಾಡ್ಬೇಕಂತ ಎಲ್ಲರೂ MLA ಬಲ್ಲಿ ಹೋಗ್ಬೇಕಂತ ಅದ, ಹೋಗೇ ಇಲ್ಲ ರೀ, ಅಲ್ಲೂ ಹೋಗೋದದ ರೀ. ಇದು ನೋಡಿರಿ 10-15 ವರ್ಷದಿಂದ ಇದು ಸಮಸ್ಯೆ ಅದ ರೀ. ಈಗಂತೂ ಭಾಳ ರೋಡಿನ ಒಟ್ಟು ಒಟ್ಟು ಈ ಕಡೆ ರೋಡೇ ಆಗಿಲ್ಲ ರೀ. ಸದ್ಯಕ್ಕಂತ ನೋಡಿರಿ ಇಲ್ಲಿ ಪೂರ ಇದ್ರೆ ಮಳೆಕಾಲ ನೀರು ಇದ್ದಾವೆ, ಒಟ್ಟು ಗಾಡಿಗಳು ಬರ್ತಾಯಿಲ್ಲ. ಗಾಡಿಗಳು ಬಂದು ಸ್ಲಿಪ್ ಆಯ್ತಾವೆ ರೀ. 2 ವೀಲರ್ ಬರ್ತಾಯಿಲ್ಲ, 4 ವೀಲರ್ ಬರ್ತಾಯಿಲ್ಲ. ಮಕ್ಕಳು ಏನಾದ್ರು ಭಾಳ ತ್ರಾಸ ಆಗ್ಲತ್ತದ. ಅದಕ್ಕೆ ಅದ್ರ ಮಟ್ಟಿಗೆ ಏನದ ಇವರಿಗೆ ಏನದ ಕೇಳ್ಕೊಳ್ಳೋದೇನಂದ್ರೆ ಅದ್ರ ಮಟ್ಟಿಗೆ ನಮ್ಗೆ ಅನುಕೂಲ ಮಾಡಬೇಕು, ರೋಡಿನ ಏನೋ ವ್ಯವಸ್ಥೆ ಮಾಡ್ಕೊಬೇಕಂತ ನಾವು ಕೇಳ್ಕೊತಾ ಇದ್ದೇವೆ ರೀ. ಸಾಯಿನಗರ ನೌಬಾದ್ ಓಣಿಯಲ್ಲಿ ಯಾವುದೇ ರೋಡುಗಳು ಮತ್ತು ಇಲ್ಲ, ಮತ್ತು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ವಾಹನಗಳು ಹೋಗ್ತಾ ಇಲ್ಲ, ಒಂದು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಆಮೇಲೆ ಸಾರ್ವಜನಿಕರಿಗೆ ಸುಧಾ ತೊಂದರೆ ಆಗ್ತಾಯಿದೆ. ರೋಡುಗಳು ಇಲ್ಲ, ಒಟ್ಟು 8, 9, 10 ವರ್ಷ ಆಯಿತು ಹೀಗೆ ಹಳೆ ರೋಡ್ ಇದೆ. ಈ ನಮ್ಮ ಕೌನ್ಸಿಲರ್ಸ್ ಏನಿಲ್ಲ, ಅಷ್ಟು ಆ್ಯಕ್ಟಿವ್ ಇಲ್ಲ. ಅದಕ್ಕಾಗಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಶಿವರಾಜ. ಸಾಯಿನಗರದು ರೋಡ್ ಏನಂದ್ರೆ ಇಲ್ಲಿ ಯಾವುದೇ ಥರ ರೋಡ್ ಇಲ್ಲ ಸಾಯಿನಗರಕ್ಕೆ. ಮತ್ತು ಮಳೆ ಬಿತ್ತು ಅಂದ್ರೆ ಮಳೆಗಾಲ ಕೆಸರು ಆಗ್ತಾಯಿದೆ. ಮತ್ತು ಇಲ್ಲಿ ಒಬ್ಬರು ಸತ್ತಿರು ಮಳೆಗಾಲ ಟೈಮಿಗೆ. ಅದು ಗಾಡಿನೇ ಮುಂದಕ್ಕೆ ಹೋಗಿಲ್ಲ, 10 ಮಂದಿ ಹಾಕಿ ನೂಕಿ ಮುಂದಕ್ಕೆ ತೆಗೆದೇವು ಗಾಡಿ. ಆ ಗಾಡಿ ಆತನ ಹೋಗಿಲ್ಲ, ಸಾಥ್ ಸಮಿತಿ ಹೋಗಕ್ಕೆ ತಯಾರಿಲ್ಲ ಇಲ್ಲಿ. ಆದರೆ ಈ ಪರಿಸ್ಥಿತಿ ಈ ಏರಿಯಾದಾಗ ಸಾಯಿನಗರದ ಈ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಪ್ರಕಾರ ಎಲ್ಲರೂ ಬಲ್ ಹೋದೆವು, ಇಲ್ದವರೆಗೂ ಆ್ಯಕ್ಷನ್ ಆಗಿಲ್ಲ. ಏನು ಭೀ ಡಿ ಸಾಬ್ರ ಬಲ್ ಹೋದೆವು, ಅಲ್ಲಿ ಪತ್ರ ಕೊಟ್ಟೆವು, ಅವ್ರಿಗೆ ಮಾತಾಡಿದೆವು, ಮನೆ ಪತ್ರ ಕೊಟ್ಟೆವು, ಅವ್ರು ಕೌನ್ಸಿಲರ್ ಬಲ್ ಹೋದೆವು, ಅವ್ರು ಬಂದರು, ನೋಡಿದ್ರು, ಹೋದರು. ಇದೇ ಥರ ಆಗ್ತಾಯಿದೆ. 20 ವರ್ಷ ಐತಿ, ಮನೆಗಳು ಭಾಳಷ್ಟಿವೆ. ಆದರೆ ಇವತ್ತಿನ ತನಕ ಈ ಏರಿಯಾಗೆ ಒಡ್ಡೇ ರೋಡ್ ಆಗಿಲ್ಲ.